ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಗುರುಭ್ಯೋ ನಮಃ. ಶ್ರೀ ಪರಮಾತ್ಮನೇ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸದಾಗಮೇಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮರ್ಪವ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಬ್ರಹ್ಮಾಂತ ಗುರುವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮ. ಆದಿಕೃಜ್ಜಯ ಮುನಿ ಶ್ರೀಪಾದರಾಟ್ ಸನ್ಮಣಿ ವ್ಯಾಸಾರ್ಯಾನ್ ವಿಬುಧಾಗಮದ್ಭವೇದಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ಶ್ರೀರಾಘವೇಂದ್ರ ಪ್ರಭೂನ್ ಶ್ರೀ ಸತ್ಯವ್ರತ ಸತ್ಯಬೋಧ ಮುನಿಪಾನ್ ಧ್ಯಾನ ಪ್ರಮೋದಾನ್ ಗುರುನ್. ಬಂಧುಸ್ತ್ವಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕ ಶ್ರೀ ಸತ್ಯಪ್ರಮೋದ ಗುರುರಾಟ್ ಆಸತಾಂ ನೋ ಹೃದಂಬ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನವಿಧೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲವೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢಸನ್ಮಂಗಲಾನಿ ಸಂತು. ಶ್ಲೋಕೇಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ
ವಿಷ್ಣು ತತ್ವ ನಿರ್ಣಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇಂದಿನಿಂದ ಸಕಲ ಮಾಧ್ವರ ಜೀವನದಲ್ಲಿ ಅತಿ ಮಹತ್ವಪೂರ್ಣವಾದ ಅನಿವಾರ್ಯವಾದ ಶ್ರೀ ಮಧ್ವ ನವರಾತ್ರಿ ಪ್ರಾರಂಭವಾಗ್ತದೆ. ಮಧ್ವ ನವಾನ್ನ ಅಂದರೂ ಪರವಾಗಿಲ್ಲ, ಯಾಕೆಂದ್ರೆ ಹಗಲಿನಲ್ಲೇ ಶ್ರೀಮದಾಚಾರ್ಯ ಪೂಜೆಯನ್ನು ಮಾಡ್ತೇವೆ. ಇದು ಪ್ರತಿಯೊಬ್ಬ ಮಾಧ್ವನಿಗೆ ಅನಿವಾರ್ಯವಾಗಿರ್ತಕ್ಕಂಥ ಹಬ್ಬ. ಏನ್ರಿ ಆಚಾರ್ಯ ಹಬ್ಬ ಅಂತೀರಿ? ಮಧ್ವನವಮಿ ಆಚಾರ್ಯರು ಮಧ್ವಾಚಾರ್ಯ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದೇನ? ನಾವು ಹುಚ್ಚರಲ್ಲ. ಮಧ್ವಾಚಾರ್ಯನ ಬಿಟ್ಟು ಹೋಗಿದ್ದಾರೆ. ಶ್ವಾಸ ನಿಂತು ಹೋಗ್ತದೆ, ಬಿಟ್ಟು ಹೋಗಿಲ್ಲ, ಇಲ್ಲೇ ಇದ್ದಾರೆ. ಸರ್ವತ್ರದಲ್ಲಿ ವ್ಯಾಪ್ತರಾಗಿದ್ದಾರೆ. ಅದೊಂದು ನಾಟಕ. ಅವತಾರ ಕಾರ್ಯ ಮುಗಿಸ್ಬೇಕಾಗಿತ್ತು, ಬದರಿಕಾಶ್ರಮಕ್ಕೆ ಹೊರಟೋಗ್ಬಿಟ್ರು. ಆದರೆ ನಮಗೇನು ಬಂದು ಬಳುವಳಿ ಕೊಟ್ಟು ಹೋಗಿದ್ದಾರೆ, ನಮಗೇನು ತತ್ವಜ್ಞಾನ ಕೊಟ್ಟು ಹೋಗಿದ್ದಾರೆ. ಯಾವ ತತ್ವಜ್ಞಾನದಿಂದ ಅದರ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿ ಅಪರೋಕ್ಷ ಜ್ಞಾನ ಪಡೆಯೋದು ಭಗವಂತನನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಭಗವಂತನ ಅನುಗ್ರಹ ಅಪರೋಕ್ಷ ಜ್ಞಾನ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಶ್ರೇಷ್ಠ ಶಾಸ್ತ್ರ ಶ್ರೀಮದಾಚಾರ್ಯರ 37 ಗ್ರಂಥಗಳು. ಈ 9 ದಿನ ಯಾವುದಾದ್ರೂ ಒಂದು ಗ್ರಂಥದ ಬಗ್ಗೆ ಹೇಳಬೇಕು, ಮಧ್ವಾಚಾರ್ಯ ಮಹಿಮೆ ಹೇಳಬೇಕು. ಸಾಕಷ್ಟು ವಿಡಿಯೋಗಳಲ್ಲಿ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ಒಂದು ಗ್ರಂಥ ಹೇಳಬೇಕು ಅಂತಂದಾಗ ಹಲವು ದಿನಗಳಿಂದ ನನ್ನ ಮಗ ಮತ್ತು ನನ್ನ ಸಂಬಂಧಿಕರು, ವಿಶೇಷವಾಗಿ ನನ್ನ ಮಗಳು, ನಿಮ್ಮ ಮುಖದಿಂದ ವಿಷ್ಣು ತತ್ವನೇ ಕೇಳಬೇಕಾಗಿದೆ ಅಂತೇಳಿ ಆಗ್ರಹ ಮಾಡ್ತಾ ಇದ್ದೆ. ಈ ಒಂದು ನಿಯಮವನ್ನು ಸಾಧಿಸಿಕೊಂಡು ಇವತ್ತಿನಿಂದ 9 ದಿನಗಳವರೆಗೆ ಪೂರ್ತಿ ವಿಷ್ಣು ತತ್ವ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಆಚಾರ್ಯರ ಗ್ರಂಥದ ಶೈಲಿ ಹೇಗಿದೆ, ಅದರ ಮೇಲೆ ಟೀಕಾಕೃತ್ಪಾದರು ಹೇಗೆ ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಮನನ ಮಾಡ್ತಾ ಇದ್ರೆ ಆನಂದ. ತತ್ವಜ್ಞಾನದ ಬಗ್ಗೆ ಇರುವ ಎಲ್ಲ ಸಂಶಯದ ಅಂಧಕಾರ, ಕಪ್ಪು ಮೋಡಗಳೆಲ್ಲ ಹರಿದು ಹಂಚಿ ಹೋಗ್ಬಿಡ್ತವೆ. ಶುಭ್ರವಾದ ಜ್ಞಾನದ ಆಕಾಶ ನಮಗೋಸ್ಕರ ತೆರೆಯಲ್ಪಡ್ತದೆ. ಆ ಶಾಸ್ತ್ರದ ಬೆಳಕಿನಲ್ಲಿ ನಾವು ಅಪರೋಕ್ಷ ಜ್ಞಾನದವರೆಗೆ ಮುಟ್ಟಲಿಕ್ಕೆ ಬಹಳ ಕಷ್ಟ ಆಗೋದಿಲ್ಲ. ಅದರಲ್ಲಿ ಕೂಡ ವಿಷ್ಣು ತತ್ವ ನಿರ್ಣಯ ಇದು ಪ್ರಕರಣ ಗ್ರಂಥ. 10 ಪ್ರಕರಣಗಳೇ ಬರುವ ಒಂದು ಗ್ರಂಥ. ಹಾಗಾದರೆ ಪ್ರಕರಣ ಗ್ರಂಥ ಅಂದ್ರೆ ಏನು? ಮುಖ್ಯ ವಿಷಯವನ್ನು, ಸಮಗ್ರ ವಿಷಯ ಅದು ಅದಕ್ಕೋಸ್ಕರ ಅನುವ್ಯಾಖ್ಯಾನ ನಿರ್ಮಾಣ ಮಾಡಿದರು. ಕೆಲವು ಮುಖ್ಯ ಘಟ್ಟಗಳನ್ನು ಇಟ್ಟುಕೊಂಡು ಅದರ ಮೇಲೆ ವಿಶೇಷ ಫೋಕಸ್ ಕೊಡ್ತಾ ಆ ವಿಷಯಗಳನ್ನು ತಿಳಿಸುವ ಗ್ರಂಥಕ್ಕೆ ಪ್ರಕರಣ ಗ್ರಂಥ ಅಂತ ಹೇಳಿ ಕರೀತಾರೆ.
ಅದರಲ್ಲಿ ಪ್ರಮುಖವಾದ ಪ್ರಕರಣ ಗ್ರಂಥ ವಿಷ್ಣು ತತ್ವನಿರ್ಣಯ. ಇದರ ಮೇಲೆ ಮಹಾನುಭಾವರಾಗಿರ್ತಕ್ಕಂಥ ಅನೇಕ ಜನರ ವ್ಯಾಖ್ಯಾನಗಳಿವೆ. ವಿಷ್ಣು ತತ್ವನಿರ್ಣಯದ ಮೇಲೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಇದೆ, ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ ಇದೆ, ಆ ನಂತರ ಇನ್ನೂ ಅನೇಕ ಮಹಾನುಭಾವರ ವ್ಯಾಖ್ಯಾನಗಳಿವೆ. ಎಲ್ಲ ವ್ಯಾಖ್ಯಾನಗಳನ್ನು ಸೇರಿಸಿ ಹಿಂದಕ್ಕೆ ಭಂಡಾರಕೇರಿ ಮಠದ ವಿದ್ಯಮಾನ ತೀರ್ಥರು ಟಿಪ್ಪಣಿ ಸಹಿತ ಮಾಡಿದರೆ ಆ ಪುಸ್ತಕ 1,200 ಪುಟದ ಪುಸ್ತಕ ಆಗಿದೆ. ಇದನ್ನು ತಿಳಿದುಕೊಳ್ಳಿ ಎಷ್ಟು ವಿಸ್ತಾರವಾದ ಗ್ರಂಥ ಇದು ಅಂತ ತಿಳ್ಕೊಂಡು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಏಕಾಕಿ ಕೆಲೆಯಶ್ಚಕ್ರೆ. ಹೀಗೆ ಅರ್ಜುನ ಒಬ್ಬನೇ ನಿವಾತಕ ವಚರನ್ನ ಆನಂತರ ಸಂಸಪ್ತಕರನ್ನು ಸಂಹಾರ ಮಾಡಿದನು. ಅದೇ ರೀತಿಯಾಗಿ ಇದು ಒಂದು ಗ್ರಂಥ ಚೆನ್ನಾಗಿ ಓದಿದರೆ ಸಾಕು. ಪದಂ ಮೌಲಿಷು ವಿದ್ವಿಷಾಂ. ಜಗತ್ತಿನಲ್ಲಿ ಎಷ್ಟು ಜನ ಪ್ರತಿವಾದಿಗಳು ಅಂತಿದ್ದಾರೆ, ಅವರೆಲ್ಲರೂ ಕೂಡ ಈ ಸತ್ಯವನ್ನು ಒಪ್ಪಲೇಬೇಕು. ಅವರದ್ದು ಎಷ್ಟೇ ಪ್ರತಿವಾದ ಇದ್ದರೂ ಆ ಎಲ್ಲ ವಾದಗಳಿಗೂ ಉತ್ತರ ಇದರಲ್ಲಿದೆ. ಅವರು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಉದಾರ ಮನಸ್ಸಿನಿದ್ರೆ ಇಲ್ಲಿ ತತ್ವ ಒಪ್ಪಲೇಬೇಕು ಅಂತ ಅನ್ನೋರ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಶ್ರೀಮದಾಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. 9 ದಿನಗಳಲ್ಲಿ ಮಧ್ವಾಚಾರ್ಯ ಎಷ್ಟು ನುಡಿಸ್ತಾರೆ, ಅದನ್ನು ನುಡಿಸಿದ್ದನ್ನು ನುಡಿತೇನೆ, ನುಡಿದು ನೀವು ಕೇಳಿ ಆನಂದ ಪಡೋಣ, ನೀವು ಆನಂದ ಪಡಿ. ಈ ಗ್ರಂಥದ ಮಂಗಲಾಚರಣೆ ಈ ರೀತಿಯಾಗಿದೆ. ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ. ನಾನು ನಾರಾಯಣಂ ಸದಾ ವಂದೇ, ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ. ಆ ನಾರಾಯಣ ಹೇಗಿದ್ದಾನೆ? ನಿರ್ದೋಷ ಅಶೇಷ ಸದ್ಗುಣಂ, ದೋಷರಹಿತವಾದ ಅನಂತ ಗುಣಗಳಿಂದ ಯುಕ್ತನಾಗಿದ್ದಾನೆ. ಹಾಗಾದರೆ ಅನಂತ ಗುಣದಿಂದ ಯುಕ್ತವಾಗಬೇಕಾಗಿದ್ರೆ ಅವನು ಎಲ್ಲರನ್ನು ಮೀರಬೇಕಾಗ್ತದಲ್ಲ. ಹೌದು, ಅವನು ಸಮತೀತ ಕ್ಷರಾಕ್ಷರಂ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರಯೇವ ಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ. ಪುರುಷಸ್ತ್ವನ್ಯ ಪರಮತ್ಯುದಾರತಃ ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ. ಸರ್ವೋತ್ತಮನಾಗಿದ್ದೇನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಹೇಳ್ತಾರೆ. ಸರ್ವೋತ್ತಮ, ಅನಂತ ಗುಣ, ಇದನ್ನು ತಿಳಿದುಕೊಳ್ಳೋದು ಹೇಗೆ? ಚಿಂತೆ ಮಾಡಬೇಡಿ. ಸದಾಗಮೇಕ ವಿಜ್ಞೇಯಂ ಅದೊಂದು ವಿಶೇಷಣ ನೋಡಿ. ಸಕಲ ವೇದಗಳಿಂದ ಇವನನ್ನು ಯಥಾಶಕ್ತಿ ತಿಳಿದುಕೊಳ್ಳಿಕ್ಕಾಗ್ತದೆ. ಸಕಲ ವೇದಗಳು ಇವನ ಬಗ್ಗೆಯೇ ಹೇಳುತ್ತವೆ. ಪರಮಾತ್ಮ ವೇದ ಪ್ರತಿಪಾದ್ಯ, ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ದೋಷರಹಿತ. 3 ಸಬ್ಜೆಕ್ಟ್ಗಳು. ಪರಮಾತ್ಮನ ಈ 3 ಗುಣಗಳ ಅನೇಕ ಯುಕ್ತಿ ಪ್ರಮಾಣಗಳಿಂದ ಶ್ರೀಮದಾಚಾರ್ಯರು ಈ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ
ಇದು ಗ್ರಂಥದ ಮಂಗಲಾಚರಣವೇ? ಮಂಗಲಾಚರಣ ಹೌದು, ಮಂಗಲಾಚರಣ ಅಲ್ಲ. ಏನದು ಪರಸ್ಪರ ವಿರುದ್ಧ ಉತ್ತರ? ಹೌದು. ದೇವರನ್ನು ನೆನೆಸೋದು ನಮ್ಮಂಥವ್ರು ವಿಶೇಷವಾಗಿ ಈ ಪ್ರವಚನದ ವೇಳೆಗೆ ದೇವರನ್ನು ನೆನೆಸಿ, ಗಣಪತಿಯನ್ನು ನೆನೆಸಿ ಪ್ರವಚನ ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಉಳಿದ ದಿವಸ ಮರೆತಿರ್ತೀವಿ ನಾವು. ಅದಕ್ಕೆ ನಾವು ಮಂಗಲಾಚರಣೆ ಮಾಡಲೇಬೇಕು. ಆದರೆ ಕೃತ್ಪಾದರು ಹೇಳ್ತಾರೆ, ಪರಂಪರೆ ಇದೆ. ವಿಘ್ನ ವಿಘಾತಾದಿ ಸಾಧನತೆಯ ಅನೇಕ ವಿಘ್ನಗಳು ಬರ್ತದೆ. 9 ದಿನಗಳಲ್ಲಿ ವಿಘ್ನ ಬರದಂತೆ ಪ್ರವಚನ ನಡೀಬೇಕು ಅಂತಂದರೆ ನಾವು ಮಂಗಲಾಚರಣೆಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದರೆ ಮಧ್ಯದಲ್ಲಿ ನಾನು 3-4 ದಿವಸ ಪ್ರವಾಸದಲ್ಲಿದ್ದೇನೆ, ಆದರೂ ಪ್ರವಚನ ಬಿಡೋದಿಲ್ಲ. ಆದರೆ ವಿಘ್ನ ಬರಬಾರದು ಅಂತ ಈಗಲಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಆದ್ದರಿಂದ ವಿಘ್ನಗಳು ಬರಬಾರದು. ಪ್ರಾರಂಭ ಮಾಡಿದ ಗ್ರಂಥ ಸರಿಯಾದ ರೀತಿಯಿಂದ ಅದು ತನ್ನ ಉದ್ದೇಶ ಪೂರ್ತಿ ಮಾಡುವವರಿಗೂ ವಿವರಣೆ ಮಾಡಿ ಅದು ಸಮಾಪ್ತಿ ಆಗಬೇಕು. ಮಧ್ಯದಲ್ಲಿ ವಿಘ್ನ ಬಂದು ನಿಲ್ಲಬಾರ್ದು. ಬಾಣಭಟ್ಟ ಅಂತ ತಿಳ್ಕೊಂಡಂತಕ್ಕಂಥವನು ಕಾದಂಬರಿ ಅಂತ ಅನ್ನೋ ಗ್ರಂಥ ಬರಲಿಕ್ಕೆ ಹೋದ. ಪೂರ್ವ ಭಾಗ ಆಗಿತ್ತು, ಪಾಪ ಆಯುಷ್ಯ ಮುಗೀತು. ಹಾಗಾಗಬಾರ್ದು ಅಂಥೇಳಿ ವಿಘ್ನ ವಿಘಾತಕ್ಕೋಸ್ಕರ ಮಂಗಲಾಚರಣೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಬಂದಿದೆ. ಈ ಸಂಪ್ರದಾಯ ಯಾರೂ ಹುಚ್ಚರು ಮಾಡಿದ್ದಲ್ಲ, ಯಾರೋ ದಡ್ರು ಮಾಡಿದ್ದಲ್ಲ. ಅವಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತಂ ಅವಗತಂ, ಶುದ್ಧವಾದಂತಹ ಜ್ಞಾನಿಗಳು ಮಾಡಿದ ಒಂದು ಪರಂಪರೆ ಇದು. ಸ್ವಲ್ಪವೂ ಕೂಡ ದೋಷವಿಲ್ಲದ ಜ್ಞಾನಿಗಳು ಮಾಡಿದ ಪರಂಪರೆ. ಅದನ್ನು ಅನುಸರಣೆ ಮಾಡಬೇಕು ನಾರಾಯಣ ಅಂತ. ಆದರೆ ಒಂದು ಪ್ರಶ್ನೆ ಬರ್ತದೆ, ಈ ನಿಯಮ ಮಧ್ವಾಚಾರ್ಯ ಲಾಗೂ ಆಗ್ತದ? ಯಾಕೆಂದ್ರೆ ಪ್ರತಿಭಾತ ಪರಾವರರು ಸರ್ವಜ್ಞರು. ವಿಘ್ನಗಳು ಎಲ್ಲ ಇವ್ರ ಕೈಯಲ್ಲಿವೆ. ಸ್ವಯಂ ಅಂತರಾಯವಿದರೂಪಿ, ಇವರಿಗೆ ವಿಘ್ನವೇ ಇಲ್ಲ ಜೀವನದಲ್ಲಿ. ಹಾಗಾದರೆ ಮತ್ತ್ಯಾಕೆ ಮಾಡಿದ್ರು ಮಂಗಲಾಚರಣೆ? ಅವಶ್ಯಕತೆ ಏನಿತ್ತು? ಅಂತ ತಿಳ್ಕೊಂಡಂತಂದಾಗ ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಶಿಷ್ಯರಿಗೆ ವಿಘ್ನಗಳಿವೆ. ಶಿಷ್ಯರು ಇಂಥ ಗ್ರಂಥದ ಪ್ರವಚನ, ಗ್ರಂಥದ ಲೇಖನ, ಕೊನೆಗೆ ಗ್ರಂಥದ ಶ್ರವಣ ಸರಿಯಾಗಿ ಮಾಡಬೇಕಾಗಿದ್ದರೆ ಮಂಗಲಾಚರಣೆ ಮಾಡಿ ಪರಮಾತ್ಮ ಅನುಗ್ರಹ ಪಡೆದು ನಿರ್ವಿಘ್ನತೆಯಿಂದ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಬೇಕು ಅಂತನ್ನೋದನ್ನು ಕಲಿಸೋದಕ್ಕೋಸ್ಕರ ಶ್ರೀಮದಾಚಾರ್ಯರು ಮಂಗಲಾಚರಣೆಯನ್ನು ಮಾಡಿದ್ದಾರೆ. ಸರಿ, ಮಂಗಲಾಚರಣೆ ಮಾಡಿದರೆ ಇಷ್ಟಕ್ಕೆ ಮುಗಿಯುತ್ತೆ? ಅದಕ್ಕೋಸ್ಕರ ಶ್ರೀಮದಾಚಾರ್ಯ ಅಭಿಪ್ರಾಯ ಏನಿದೆ? ವಿಘ್ನ ಬಂದಿವೆ, ದೂರ ಮಾಡೋದಕ್ಕೋಸ್ಕರ ಹೇಳ್ತೀರಾ? ಶ್ರೀಮದಾಚಾರ್ಯ ಹೇಳ್ತಾರೆ, ಇಲ್ಲ. ಯಾಕೆ? ಸದಾ ಒಂದೇ. ಈ ಶ್ಲೋಕದಲ್ಲಿ ಸದಾಗಮೇಕ ವಿಜ್ಞೇಯಂ, ಸದಾ ಇದೆ. ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ. ನಾನು ನಮಸ್ಕಾರ ಮಾಡದೇ ಇದ್ದ ಸಮಯವೇ ಇಲ್ಲ. 24 ತಾಸು ನಮಸ್ಕಾರ ಮಾಡ್ತೇನೆ. ಸತತಂ ಪ್ರಣಾಮತ್ಯಸೋ ಅಂತ ತಿಳ್ಕೊಂಡು ಅಂತೇಳಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. 24 ತಾಸು ದೇವರನ್ನ ನಮಸ್ಕಾರ ಮಾಡುವ ಮಧ್ವಾಚಾರ್ಯರಿಗೆ ಗ್ರಂಥದ ಆರಂಭದಲ್ಲಿ
ಮಂಗಲಾಚರಣೆ ಮಾಡಿದ್ದು ವಿಘ್ನ ದೂರ ಮಾಡ್ಲಿಕ್ಕ? ಇಲ್ಲ ಇಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ನ ಪ್ರತ್ಯೂಹ ವಿರಹಾದಿ ಪ್ರಯೋಜನೋದ್ದೇಶೇನ, ನನಗೆ ವಿಘ್ನ ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಗ್ರಂಥವನ್ನು ಬರೀಲಿಲ್ಲ, ಈ ಮಂಗಲಾಚರಣವನ್ನು, ಈ ಶ್ಲೋಕವನ್ನು ನಾನು ಮಾಡಲಿಲ್ಲ. ಯಾಕೆ ನಾನು 24 ತಾಸು ನಮಸ್ಕಾರ ಮಾಡ್ತೇನೆ, ಪ್ರತ್ಯೇಕ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಯಾಕೆ ಮಂಗಲಾಚರಣೆ ಮಾಡಿದಿರಿ? ಒಂದು ಶಿಕ್ಷಾತೆ ಇಟ್ಕೊಳ್ಳಿ. ಆದರೆ ನನ್ನ ದೃಷ್ಟಿಯಿಂದ ನಾನು ವಿಘ್ನ ದೂರ ಅಲ್ಲ, ನಾನೇ ವಿಘ್ನವನ್ನು ದೂರ ಮಾಡ್ತಕ್ಕಂಥ ವ್ಯಕ್ತಿ. ಆದರೆ ಮಂಗಲಾಚರಣೆ ಯಾಕೆ ಮಾಡಬೇಕಾಯಿತು? ಇದು ಮಂಗಲಾಚರಣೆ ಅಲ್ಲ, ನನ್ನ ಗ್ರಂಥದ ಪ್ರತಿಪಾದ್ಯ ವಿಷಯವನ್ನು ನಿಮಗೆ ಈ ಶ್ಲೋಕದಿಂದ ನಾನು ತಿಳಿಸ್ತಾ ಇದ್ದೇನೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಏನು ಹೇಳಿದೆ? ನಾನು ಸದಾ ಒಂದೇ, ಯಾವಾಗಲೂ ನಮಸ್ಕಾರ ಮಾಡ್ತೇನೆ. ಯಾರಿಗೆ ನಮಸ್ಕಾರ ಮಾಡ್ತೀರಿ? ನಿಮಗೆ ನಮಸ್ಕಾರ ಮಾಡುವಂತಂದ ರಸ್ತೆಯಲ್ಲಿ ನಿಂತೀರಿ, ನಮಸ್ಕಾರ ಮಾಡುವಂತ ಮಾಡ್ತೀರಾ? ಎಲ್ಲಿ ಮಾಡ್ಬೇಕ್ರಿ? ಯಾರಿಗೆ ಮಾಡಬೇಕು ಅಂತ ಕೇಳ್ತೀರಾ? ಇಲ್ಲ. ನಾನು ಯಾವಾಗಲೂ ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿದೆ. ಹಾಗಾದ್ರೆ ನಾನು ಯಾರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಬೇಕಾಗ್ತದೆ ನಿಮಗೆ. ನ ಅನಿರ್ಧಾರಿತ ಸ್ವರೂಪಸ್ಯ ವಂದನಂ ಯುಕ್ತಂ. ಯಾರ ಬಗ್ಗೆ ಗೊತ್ತಿಲ್ಲ ನಮಸ್ಕಾರ ಮಾಡೋದು ಏನು ಉಪಯೋಗ? ಸಿಕ್ಕಲ್ಲಿ ನಮಸ್ಕಾರ ಮಾಡಬಾರ್ದು. ನಮಸ್ಕಾರದ ಒಂದು ವಿಚಾರ ಸಂದರ್ಭದಾಗ ಬಂದಿದೆ ಅಂತ ಹೇಳ್ತೇನೆ. ನಮ್ಮ ವಿದ್ಯಾಪೀಠದಲ್ಲಿ ಶ್ರೀಭೂ ಸಹಿತರಾದ ವೆಂಕಟೇಶ್ ದೇವರು, ಅನುಭವಿ ಮಧ್ವರ ಹಾಗೂ 9-10 ಗುರುಗಳ ಸನ್ನಿಧಾನ ಇದೆ. ನಮ್ಮಲ್ಲಿ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಬರ್ತಾರೆ. ಕೆಲವರಿಗೆ ಇಲ್ಲಿ ಅಂತಲ್ಲ, ಎಲ್ಲ ಕಡೆ ನೋಡಿದ್ದೇನೆ. ನಾನು ತಿರುಪತಿಯಲ್ಲಿ ನೋಡಿದ್ದೇನೆ, ವರಾಹದೇವ್ರ ಗುಡಿಯಲ್ಲಿ ನೋಡಿದ್ದೇನೆ. ನಮಸ್ಕಾರ ಮಾಡಿ ಹಿಂದೆ ಹೋಗ್ತಾರಲ್ಲ, ಹಿಂದೂ ನಮಸ್ಕಾರ ಮಾಡ್ತಾರೆ. ತಂತ್ರಶಾಸ್ತ್ರ ಹೇಳ್ತಾರೆ ಸರ್ವತಾ ಮಾಡಬೇಡಿ ಅಂತ ತಿಳ್ಕೊಂಡಂತ. ಭಗವಂತನಿಗೆ ಹಿಂದಿನಿಂದ ನಮಸ್ಕಾರ ಮಾಡೋದ್ರಿಂದ ಇದ್ದ ಪುಣ್ಯ ಕಳೆದುಕೊಳ್ತೇವೆ. ಪರಮಾತ್ಮನ ನಮಸ್ಕಾರ ಮಾಡಬೇಕಾದ್ರೂ ಒಂದು ವಿಧಾನ ಇದೆ. ಪರಮಾತ್ಮನ ಹಿಂದೆ ನಮಸ್ಕಾರ ಮಾಡಿದರೆ ಸಕಲ ಪುಣ್ಯ ಹೋಗ್ತದೆ. ಭಗವಂತನಿಗೆ ಪರಮಾತ್ಮನ ಎಡಬದಿಗೆ ನಮಸ್ಕಾರ ಮಾಡಿದರೆ ದಾರಿದ್ರ್ಯ ಬರ್ತದೆ. ಪರಮಾತ್ಮನ ಎದುರಿಗೆ ನಮಸ್ಕಾರ ಮಾಡಿದರೆ ಬ್ರಹ್ಮಹತ್ಯಾ ದೋಷ ಬರ್ತದೆ. ಯಾಕೆ? ಪರಮಾತ್ಮನ ಎದುರಿಗೆ ಹನುಮಂತ ದೇವರು ಕೈ ತಗೊಂಡ್ಕೊಂಡಿರ್ತಾರೆ. ಹಾಗಾದರೆ ಎಲ್ಲಿ ನಮಸ್ಕಾರ ಮಾಡಬೇಕು? ಪರಮಾತ್ಮನ ಬಲಬದಿಗೆ ನಮಸ್ಕಾರ ಮಾಡಬೇಕು. ಅಂದರೆ ನಮ್ಮ ಎಡಬದಿಗೆ. ದೇವರ ಪ್ರತಿಮೆ ಇಲ್ಲಿದೆ, ಹೀಗೆ ಇಲ್ಲಿಂದ ನಮಸ್ಕಾರ. ಪರಮಾತ್ಮನ ಬಲಗೈ ಹೀಗೆ, ಪರಮಾತ್ಮನ ಬಲಬದಿಯಿಂದ ಉದ್ದಾಗಿ ನಮಸ್ಕಾರ ಮಾಡಬೇಕು ಹೊರತು ಎದುರು ಅಲ್ಲ, ಹಿಂದೂ ಅಲ್ಲ, ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ. ಇಲ್ಲ, ಧರ್ಮಶಾಸ್ತ್ರ ವಿಷಯ ನಂತರ ತೆಗೆದುಕೊಳ್ಳೋಣ. ಪರಮಾತ್ಮನ ಯಾರಿಗೆ ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂತಂದ ಕ್ಷಣಕ್ಕೇನೆ ನಾನು ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ. ಹಾಗಾದ್ರೆ ನಾರಾಯಣ ಯಾರು? ಯಾರ ಬಗ್ಗೆ ನಮಗೆ ಪರಿಚಯ ಇಲ್ಲ, ಅವ್ರು ನಮಸ್ಕಾರ ಮಾಡೋದು ಹೇಗೆ? ನಾನು ಯಾರಿಗೂ ಹೇಳ್ತೇನೆ ನನ್ನ ಮಗನಿಗೆ ನಮಸ್ಕಾರ ಮಾಡ್ರಿ ಅಂತ. ಅವ್ನು ಕೇಳ್ತಾನೆ, ಯಾರು ಇವರು? ಇವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಕೇಳ್ತಾನೆ. ಯಾಕೆಂತಂದ್ರೆ ಅವ್ರು ದೊಡ್ಡವರಾಗಿರ್ಬೇಕು, ನಮಸ್ಕಾರ ಮಾಡೋದ್ರೆ ಏನಾದ್ರು ಪ್ರಯೋಜನ ಸಿಕ್ತಿರ್ಬೇಕಲ್ವ. ಅದರಿಂದಾಗಿ ಯಾರಿಗೆ ನಮಸ್ಕಾರ ಮಾಡಬೇಕು ಅವರ ವಿಷಯ, ಅವರ ಹೆಸರು ಗೊತ್ತಿರಬೇಕು, ಅವರ ವೈಶಿಷ್ಟ್ಯ ಗೊತ್ತಿರಬೇಕು, ಅವರ ಲಕ್ಷಣ ಗೊತ್ತಿರಬೇಕು. ಅದಕ್ಕೋಸ್ಕರ ಲಕ್ಷಣ ತಿಳಿಸೋದಕ್ಕೋಸ್ಕರ ಆಚಾರ್ಯರು ನಾ ಯಾವ ನಾರಾಯಣ ನಮಸ್ಕಾರ ಮಾಡ್ತೀನಲ್ಲ ಆ ನಾರಾಯಣ ಹೇಗಿದ್ದಾನೆ ಹೇಳಲ್ಲ ನಿಮಗೆ. ಯಾಕಂದರೆ ಇದು ಕಣ್ಣಿಗಂತೂ ಕಾಣೋದಿಲ್ಲ. ಆ ಒಂದು ಕಲ್ಪನೆ ಮಾಡಿಕೊಂಡು
ಆ ರೂಪವನ್ನು ಚಿಂತನೆ ಮಾಡಬೇಕಾಗ್ತದೆ. ಅವನು ಹೇಗಿದ್ದಾನೆ? ನಿರ್ದೋಷಾಸೇಢ ಸದ್ಗುಣಂ. ಅವನು ಸ್ವತಂತ್ರ, ಅವನು ಪರತಂತ್ರ ಅಲ್ಲ, ಪರಿಪೂರ್ಣ ಜ್ಞಾನಾನಂದ ಸ್ವರೂಪ. ಆದ್ದರಿಂದಾಗಿ ಸದ್ಗುಣಂ ನಿರ್ದೋಷ ಅಶೇಷ ಸದ್ಗುಣ, ದೋಷರಹಿತವಾದ ಸಕಲ ಸದ್ಗುಣಗಳಿಂದ ಯುಕ್ತನಾಗಿದ್ದ. ಅಲ್ರಿ, ಶಾಸ್ತ್ರದಲ್ಲಿ ಹೆಚ್ಚಿನ ಅಕ್ಷರಗಳನ್ನು ಮಾತಾಡಬಾರ್ದು, ಅನವಶ್ಯಕ ಹೆಚ್ಚು ಇರಬಾರ್ದು. ಅಶೇಷ ಗುಣಗಳನ್ನು ಅಂತಿಕೊಂಡು ಹೇಳಬೇಕಾಗಿತ್ತಲ್ಲ. ಸದ್ಗುಣ ಅಂತ ಯಾಕೆ ಹೇಳಿದ್ರು? ಗುಣ ಅಂದ್ರೆ ಒಳ್ಳೇದೇ ಇರ್ತದಲ್ಲೇನು? ಅದಕ್ಕೆ ಸತ್ ಅಂತ ಇನ್ನೊಂದು ಎರಡನೇ ವಿಶೇಷಣ ಯಾಕೆ ಬೇಕು? ಯಾಕೆ ಬೇಕು ಅಂತಂದ್ರೆ, ನೈಯಾಯಿಕರು ಹಾಗೂ ವೈಶೇಷಿಕರು ದುಃಖಗಳನ್ನು ಕೂಡ ಗುಣ ಅಂತ ಇಟ್ಕೊಂಡು ಹೇಳಿದರು. ದುಃಖಗಳನ್ನು, ವಿಘ್ನಗಳನ್ನು, ದುಮಾನಗಳನ್ನು ಇವು ಕೂಡ ಗುಣ ಅಂತ ಇಟ್ಕೊಂಡು ಅಂತ ಹೇಳಿದಿದ್ದಾರೆ. ಬರೇ ನಿರ್ದೋಷ ಅಶೇಷ ಗುಣಂ ಅಂತ ಇಷ್ಟಂತ ಹೇಳಿದ್ರೆ ದುಃಖವು ಗುಣದೊಳಗೆ ಬರ್ತದೆ. ಹಾಗೆ ಪರಮಾತ್ಮನಿಗೂ ದುಃಖ ಇದೆ ಅಂತ ತಿಳ್ಕೊಂಡಂತೆ ಆಗ್ತದೆ. ಆದರೆ ನೈಯಾಯಿಕರು ಯಾವುದನ್ನು ಗುಣ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ, ಅದು ಬೇರೆ ಗುಣ ಅಂತಿದ್ರೆ ಅಂತ ತಿಳ್ಕೊಳ್ಬೇಕಾಗಿತ್ತು. ಇಲ್ಲಿ ಸದ್ಗುಣ ಅಂತ ಹೇಳಿದ್ದಾರೆ. ಸತ್ ಅಂದರೆ ಶ್ರೇಷ್ಠ, ಉತ್ತಮ, ಮಂಗಲಕರವಾದ ಗುಣಗಳು ಅಂತ ಅರ್ಥ. ಆದ್ದರಿಂದಾಗಿ ನೈಯಾಯಿಕರು ಹಿಡಿದ ದುಃಖರೂಪವಾದ ಗುಣದ ವಿಷಯದಲ್ಲಿಯೂ ಕೂಡ ಈ ಲಕ್ಷಣ ಅತಿ ವ್ಯಾಪ್ತವಾಗಲಿದೆ. ಏನು ಹೌದಾ? ದೋಷರಹಿತ ಅಶೇಷವಾಗಿರ್ತಕ್ಕಂತಹ ಎಲ್ಲ ಸದ್ಗುಣಗಳಿಂದ ಯುಕ್ತನಾಗಿದ್ದಾನೆ. ಹಾಗಾದ್ರೆ ಇವನು ಎಲ್ಲರಿಗಿಂತ ದೊಡ್ಡವನಾಗಿರ್ಬೇಕಲ್ಲ. ಶ್ರೀಮದಾಚಾರ್ಯ ಹೌದು, ಸರ್ವೋತ್ತಮನಾಗಿದ್ದಾನೆ, ಬರೀ ದೊಡ್ಡವನಲ್ಲ, ಸರ್ವೋತ್ತಮನಾಗಿದ್ದಾನೆ. ಅದಕ್ಕೋಸ್ಕರ ವಿಶೇಷಣೆ ಇಟ್ಟರು ಸಮತೀತಕ್ಷರಾಕ್ಷರಂ. ಸಮ್ಯಕ್ ಅತೀತೆ ಕ್ಷರಾಕ್ಷರೇ ಏನಾಸೋ ಸಮತೀತ ಕ್ಷರಾಕ್ಷರಂ. ಜಗತ್ತಿನಲ್ಲಿ ಇಬ್ಬರು ಪುರುಷವಾಚಕರು. ಒಂದು ಕ್ಷರ ಇರ್ತಕ್ಕಂಥ ಪುರುಷರು, ದೇಹಧಾರಿಗಳು ಅಂತಕೊಂಡಂತಂದ್ರೆ ಜಡ ಮತ್ತು ಜೀವರು. ಜಡಕ್ಕೊಂದು ರೂಪ ಬರ್ತದೆ, ಅದು ಕೂಡ ಪುರುಷ ಅಂತ ಅನ್ಸ್ಕೊಳ್ತದೆ. ಜೀವರಿಗಂತೂ ಶರೀರ ಅಂತ ಅನ್ನೋದು ಬರ್ತದೆ, ಅದನ್ನು ಪುರುಷ ಪುರೀಶೇತೈತಿ ಪುರುಷ. ಆದರೆ ಇವರೆಲ್ಲರೂ ಎಂಥ ಪುರುಷರು? ಕ್ಷರ ಪುರುಷರು. ಕ್ಷರ ಅಂತಂದ್ರೆ ಒಂದು ದಿವಸ ನಾಶವಾಗುವ ದೇಹ ಉಳ್ಳವರು. ಆನಂತರ ಅಕ್ಷರ ಪುರುಷರು ಮೂಲ ಪ್ರಕೃತಿ ಅಭಿಮಾನಿಯಾದ ನಿಯಾಮಕಳಾದ ಮಹಾಲಕ್ಷ್ಮೀ ದೇವಿ. ಯಾವಳ ಭ್ರುಕುಟಿ ಕಟಾಕ್ಷದಿಂದ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭಿಭೂತಿ ವೃತ್ತಿಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಶಾ ಶ್ರೀ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಅಂಥ ಲಕ್ಷ್ಮಿಯೂ ಕೂಡ ಯಾವನ ಅಧೀನಳಾಗಿದ್ದಾಳೆ, ಯಾವನು ಜಡ ಜೀವ ಹಾಗೂ ಮಹಾಲಕ್ಷ್ಮಿಯನ್ನು ಕೂಡ ಮೀರಿದ್ದಾನೆ, ಅವರಿಂದ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಇಂಥ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾನೆ. ಈ ಪುರುಷೋತ್ತಮ ಅಂದ್ರೆ ಪುರುಷೋತ್ತಮ ಅಂತ ಹೇಳಿದ್ದಾನೆ, ನಾರಾಯಣ ಅಂತ ಹೇಳಿಲ್ಲಲ್ಲ. ಆಚಾರ್ಯರು ಪುರುಷೋತ್ತಮ ನಾರಾಯಣ ಯಾಕಾಗ್ತಾನೆ ಅಂತ ಗೊತ್ತಿಯ? ನಾರಾಯಣನ ಯಾರು ಅಂತ ಗೊತ್ತಿದೆ.
ಬರೀ ಪುರುಷೋತ್ತಮನಷ್ಟೇ ಇಲ್ಲ, ಸದಾ ಕಮೇಕ ವಿಜ್ಞೇಯಂ, ಸಕಲ ಆಗಮಗಳಿಂದ, ಆಗಮ ಶಾಸ್ತ್ರಗಳು, ಸಕಲ ಶಾಸ್ತ್ರಗಳಿಂದ ಇವನು ತಿಳಿಯಲ್ಪಡ್ತಾನೆ. ಇದರರ್ಥ ಶಾಸ್ತ್ರಗಳ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಈ ನಾರಾಯಣ. ಸಕಲ ಶಾಸ್ತ್ರ ಪ್ರತಿಪಾದ್ಯನಾದ್ದರಿಂದಾಗಿ ಆ ಪುರುಷೋತ್ತಮ ಈ ನಾರಾಯಣನಾಗಿದ್ದಾನೆ. ಹೋಗ್ರಪ್ಪ, ಆಗಮೇಕ ವಿಜ್ಞೇಯಂ ಅಂತಕೊಂಡು ಹೇಳ್ಬೇಕಾಗಿತ್ತಲ್ಲ, ಆಗಮ ಪ್ರತಿಪಾದ್ಯ ಅಂತ ಹೇಳಿದ್ರೆ ಆಗ್ತಿತ್ತಲ್ಲ. ಸದಾಗಮ ಅಂತ ಮತ್ತೊಂದು ವಿಶೇಷಣಾಗಿ ಜೋಡಿಸಿದ್ರು. ಜಗತ್ತಿನಲ್ಲಿಯೂ ಕೂಡ ಪಾಶುಪತ ಗ್ರಂಥಗಳು, ಶಿವ ಸರ್ವೋತ್ತಮ ಅಂತ ಅನ್ನೋ ಗ್ರಂಥಗಳು, ಗಣಪತಿ ಸರ್ವೋತ್ತಮ ಅಂತ ಹೇಳುವ ಗ್ರಂಥಗಳು, ಇವುಗಳಿಗೂ ಆಗಮ ಅಂತ ಕರೆದಿದ್ದಾರೆ. ಅವು ಕಡೆ ಕೆಲವು ಪುರಾಣಗಳು ತಾಮಸ ಪುರಾಣಗಳಿವೆ. ಬರೀ ಆಗಮ ವಿಜ್ಞೇಯ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಅವಾಗ ರುದ್ರಾದಿಗಳು ಕೂಡ ಪುರುಷೋತ್ತಮರು ಅಂತ ಅನ್ಬೇಕಾಗ್ತದೆ. ಆದ್ದರಿಂದ ಅವ್ರು ಹೇಳಿದರು, ಆಚಾರ್ಯ ವಿಶೇಷಣ ಇಟ್ಟರು, ಸದಾಗಮ ಅಂತ ತಿಳ್ಕೊಂಡಂತ. ದೇವರನ್ನ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸದಾಗಮ ಅಂತ ತಿಳ್ಕೊಂಡಂತ ಯಾಕೆ ಹೇಳಿದರು? ಆಯಿತು, ಸದಾಗಮ ಉಪಲಕ್ಷಣತೆಯ ಪ್ರತ್ಯಕ್ಷ ಅನುಮಾನಗಳನ್ನು ತೆಗೆದುಕೊಳ್ಳಬಹುದಾ? ಇಲ್ಲ ಅಂತ ತಿಳ್ಕೊಂಡಂತ. ಅದಕ್ಕೆ ಏಕ ಅಂತ ತಿಳ್ಕೊಂಡಂತ. ಅತೀಂದ್ರಿಯನಾಗಿರ್ತಕ್ಕಂತಹ ಆ ಭಗವಂತನನ್ನು, ಅವ್ಯಕ್ತೇಕ ಸ್ವಭಾವನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಅನುಮಾನಗಳಿಂದ ನಾವು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರತ್ಯಕ್ಷ ಇದ್ದದ್ದನ್ನು ಹೇಳ್ಬೋದು. ಅದಕ್ಕೆ ಶಾಸ್ತ್ರದಲ್ಲಿ ಶೃಂಗಿಗ್ರಾಹಕತೆಯ ಅಂತ ಶಬ್ದ ಉಪಯೋಗಿಸ್ತಾರೆ. ಏನು ಹಸುವನ್ನ ನೋಡಿಲ್ಲ ಅಂತ ಹೋಗಿ ಒಂದು ಸ್ವಲ್ಪ ಹಿಡ್ಕೊಂಡು ಬರ್ತಾರೆ, ಕೋಡ್ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ, ಬಾ, ಅದು ಗೊತ್ತಿದ್ರೆ ಬೇರೆ ಈ ರೀತಿ ಇದೆ. ಮತ್ತೆ ಬೇರೆ ನೋಡಿ, ಇದು ಅದ್ರ ಕೋಡ್ ಹಿಡಿದು ಅದ್ರ ಬಾಲ ಹಿಡಿದು ಇದು ಹಸು ಹೇಳಿಕಾಗ್ತದೆ. ಹಾಗೆ ದೇವರನ್ನ ಬಗ್ಗೆ ಹೇಳಿಕಾಗ್ತದೆ? ದೇವರನ್ನ ಹಿಡಿದುಕೊಂಡು ಬಂದು ನೋಡಿ ದೇವರು ಅಂತ ನಾರಾಯಣ ಅಂತ ಹೇಳಿಕಾಗ್ತದೆ? ಇಲ್ಲ. ಅಷ್ಟೇ ಅಲ್ಲ, ಪಾಶುಪತಾದಿ ಆಗಮಗಳು ತಾಮಸಾದ್ರಿಂದ ಅದು ಪ್ರಮಾಣ ಕೂಡ ಅಲ್ಲ. ಹಾಗೆ ತಮ್ಮ ಲಕ್ಷಣ ನಿರ್ದೋಷವಾಗಬೇಕು ಅಂತ ತಿಳ್ಕೊಂಡು ಅಂತೇಳಿ ಸದಾಗಮ ಜೊತೆಗೆ ಏಕ ಸೇರಿಸಿದರು. ಯಾಕೆ ಅಂತಂದರೆ ಪ್ರತ್ಯಕ್ಷದಿಂದಲೂ ಅವನನ್ನು ಪೂರ್ತಿಯಾಗಿ ಹೇಳಲಿಕ್ಕಾಗೋದಿಲ್ಲ, ಅನುಮಾನದಿಂದಲೂ ಅವನ ಬಗ್ಗೆ ಸ್ವಲ್ಪ ಹೇಳ್ಬೋದಾಗಿತ್ತು, ಸರಿಯಾದ ರೀತಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ಸದಾಗಮೇಕ ವಿಜ್ಞೇಯಂ, ಎಲ್ಲ ಸದಾಗಮಗಳಿಂದ ಪ್ರಮುಖವಾಗಿ ಸರ್ವೋತ್ತಮ ಸರ್ವಶ್ರೇಷ್ಠ ಅಂತ ಹೇಳಲ್ಪಟ್ಟ ವ್ಯಕ್ತಿ ಈ ನಾರಾಯಣ. ಸದಾಗಮೇಕ ವಿಜ್ಞೇಯನಾದ್ದರಿಂದ, ಸಮತೀತ ಕ್ಷರಾಕ್ಷರನಾದ್ದರಿಂದಾಗಿ ಇವನು ನಿರ್ದೋಷ ಅಶೇಷ ಸದ್ಗುಣವುಳ್ಳವನಾಗಿದ್ದಾನೆ. ಇಂತಹ ನಾರಾಯಣನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲದಲ್ಲಿ ಹೇಳಿದೆ. ನಿರ್ದೋಷಾಶೇಷ ಸದ್ಗುಣಂ ಇದರಿಂದ ಲಕ್ಷಣ ಹೇಳಿದರು. ಆ ನಂತರ ಸದಾಗಮೇಕ ವಿಜ್ಞೇಯಂ ಅಂತಿಕೊಂಡಂತೇಳಿ ಪ್ರಮಾಣ ಹೇಳಿದರು. ಆಯ್ತಲ್ಲ, ವಿಷಯ ಬಂತು, ಪ್ರಮಾಣ ಬಂತು. ಅಂಥ ಸಂದರ್ಭದಲ್ಲಿ ಸಮತೀತ ಕ್ಷರಾಕ್ಷರಂ ಯಾಕೆ ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ, ಎಷ್ಟೋ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು, ಪರಸ್ಪರ ವಿಷಯಗಳು ಬಂದದ್ದನ್ನು ವೇದದಲ್ಲಿ ಬಂದದ್ದು ಕೂಡ ಒಪ್ಪೋದು ಸ್ವಲ್ಪ ಕಠಿಣ ಆಗ್ತದೆ. ಸದಾಗಮೇಕ ಆಗಮ ವಿದ್ಯಾ ದಾಕ್ಷಣಕ್ಕೇನೆ ಕೆಲವು ಸರ್ತಿ ಕನ್ಫ್ಯೂಷನ್ ಬಹಳ ಆಗ್ತದೆ. ಸಂದರ್ಭ ಏನಿದೆ ಅಂತ ತಿಳ್ಕೊಂಡಂತಂದರೆ, ಒಂದು ಕಡೆಯಲ್ಲಿ ಬರ್ತದೆ ವರ್ಣನೆ, ದೇವಲೋಕದಲ್ಲಿರ್ತಕ್ಕಂಥ ಹಸುಗಳು ಕಾಲ್ ಮೇಲೆ ಮಾಡಿ ನಡೀತಾ ಹೋಗ್ತವೆ, ತಮ್ಮ ಕಾಲ ಮೇಲೆ ಭಾರ ಹೊತ್ಕೊಳ್ತವೆ. ನಿಮ್ಮ ಹಸುಗಳು ಡೊಬ್ಬದ ಮೇಲೆ ಹೊತ್ಕೊಂಡ್ರೆ ಕಾಲ ಮೇಲೆ ಹೊತ್ಕೊಳ್ತವೆ. ದೇವಗವಾನಾಂ ಉತ್ತಾನಾನಾಂ ವಹನಂ, ವೇದದಲ್ಲಿ ಬಂದಿರತಕ್ಕಂಥ ವಿಷಯ ಬಂದಿದೆ. ಸಾಧ್ಯ ಇದೆಯಾ?
ಸಾಧ್ಯ ಇದೆ ಅಂತಕೊಂಡಂತ ಹೌದು. ದೇವಲೋಕದಲ್ಲಿರ್ತಕ್ಕಂಥ ಹಸುಗಳು ಬೇಕಾದಷ್ಟು ಅಷ್ಟ ಸಿದ್ಧಿಗಳನ್ನು ಪಡೆದಿರ್ತಕ್ಕಂಥವು. ಹಾಗೆ ಬೇಕಾದಾಗೆ ತಾವು ನಡೀಬಹುದು ಅಂತ ವಿಷಯ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಸದಾಗಮೈಕ ವಿದ್ಯೆ ಎಂಬ ಏಕಾಂತಿಕೊಂಡು ಅಂತ ಹೇಳುವಾಗ, ಸಮತೀತ ಕ್ಷರಾಕ್ಷರಂ ಅಂತ ಹೇಳುವಾಗ ಪರಮಾತ್ಮನಲ್ಲಿಯೂ ಕೂಡ ವಿರುದ್ಧ ಗುಣಗಳಿವೆ. ಯಾಕೆ ಪರಮಾತ್ಮನ ವರ್ಣನೆ ಬರುತ್ತೆ ಮುಂದೆ. ಅಣುರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅಣು, ಮಹತ್ತಿಗಿಂತಲೂ ಮಹತ್. ಯಾಕೆ ಸಾಧ್ಯ ಇದೆ ರೀ? ಅಣುವಿಗಿಂತ ಅಣು ಆದದ್ದು ಆಕಾಶದಲ್ಲಿ ವ್ಯಾಪ್ತ ಇರಲಿಕ್ಕೆ ಹೇಗೆ ಸಾಧ್ಯತೆ ಆಗ್ತದೆ? ಆಕಾಶದಲ್ಲಿ ವ್ಯಾಪ್ತ ಇದ್ದದ್ದು ಅಣುವಿಗಿಂತ ಅಣು ಆಗಕ್ಕೆ ಹೇಗೆ ಸಾಧ್ಯತೆ ಇದೆ? ಇದಕ್ಕೋಸ್ಕರ ಹೇಳ್ತಾರೆ, ಯುದ್ಧ ಪ್ರಮಾಣಗಳಿಂದ ಸಂಭಾವನೆಯನ್ನು ಕೂಡ ತಿಳಿಸಬೇಕಾಗ್ತದೆ. ಆದ್ದರಿಂದ ಆಚಾರ್ಯ ಏನು ಮಾಡಿದರು ಅಂತಕೊಂಡಂತಂದ್ರೆ, ನಿರ್ದೋಷಾಶೇಷ ಸದ್ಗುಣಂ ಅನ್ನುವ ವಾಕ್ಯದಿಂದ ಪರಮಾತ್ಮನ ಲಕ್ಷಣ ಹೇಳಿದರು. ಸದಾಗಮೇಕ ವಿಜ್ಞೇಯಂ ಅಂತಿಕೊಂಡಂತನ್ನುವುದರಿಂದ ಪ್ರಮಾಣ ಹೇಳಿದರು. ಸಮತೀತ ಕ್ಷರಾಕ್ಷರ ಅಂತಿಕೊಂಡಂತಂದರೆ ಸರ್ವೋತ್ತಮನಾದ್ದರಿಂದ ಇವನು ಬೇಕಾದವನು ಸಕಲ ವಿರುದ್ಧ ಗುಣಗಳಿಂದಲೂ ಯುಕ್ತನಾಗಿದ್ದಾನೆ ಅಂತ ಹೇಳೋದು. ಪರಮಾತ್ಮ ಭಗವದ್ಗೀತೆ ಹೇಳ್ತಾನೆ, ನಿಮ್ಮಲ್ಲಿದ್ದೇನೆ ನಿಮ್ಮಲ್ಲಿಲ್ಲ. ನಿಮ್ಮಲ್ಲಿದ್ದೇನೆ ಇಲ್ಲ, ವಿರುದ್ಧ ಹೇಗೆ? ಹೌದು, ನಿಮ್ಮ ಅಂತರ್ಗತನಾಗಿದ್ದೇನೆ, ಆದರೆ ನಿಮ್ಮ ಉಪಾಧಿಗೆ ವಿಕೃತಿಗೆ ನನಗಿಲ್ಲ, ಅದರಿಂದ ಇದ್ದರೂ ಇಲ್ಲದೆ ಇದ್ದಂತೆ. ಆದ್ದರಿಂದಾಗಿ ಆಚಾರ್ಯರು ಮೊದಲನೇ ಶ್ಲೋಕದಲ್ಲಿ ಭಗವಂತನ ವಿಷಯದಲ್ಲಿ ಅವನ ಲಕ್ಷಣವನ್ನು, ಅವನ ಆ ವಿಷಯದಲ್ಲಿರ್ತಕ್ಕಂಥ ಪ್ರಮಾಣವನ್ನು, ಆನಂತರ ಅವನಲ್ಲಿ ಸರ್ವೋತ್ತಮನಾದ್ದರಿಂದಾಗಿ ಮಾನವನ ಕಲ್ಪನೆಗೆ ಮೀರಿದ ವಿಶಿಷ್ಟತೆಗಳ ಸಂಭಾವನೆಗಳು ಇವೆ ಅಂತನ್ನೋದನ್ನು ಬಹಳ ವಿಶೇಷವಾಗಿ ಹೇಳ್ತಾ ಇದರ ವಿಚಾರವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಇದು ನಮಗೆ ಕಲಿಸುವುದಕ್ಕೋಸ್ಕರ ಮಂಗಲಾಚರಣೆಯಾಗಿದ್ದರೆ, ಶ್ರೀಮದಾಚಾರ್ಯರ ಸ್ವಂತಕ್ಕೋಸ್ಕರ ಇದು ಗ್ರಂಥದ ಪ್ರತಿಪಾದ್ಯ ವಿಷಯದ ವಿವರಣೆಯಾಗಿದೆ. ವಿಷಯಗಳನ್ನು ಈ ಪ್ರವಚನ ನೀವು ಎರಡೆರಡು ಸಲ ಕೇಳಬೇಕಾಗ್ತದೆ. ಆ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ಬೇಕಾಗ್ತದೆ. ಆಚಾರ್ಯರು ಮಾಡಿದ್ದು ಮಂಗಲಾಚರಣೆ ಶಿಷ್ಯ ಶಿಕ್ಷಾತ್ರವಾಗಿದ್ದರೂ ಕೂಡ ತಮ್ಮ ಸ್ವಂತಕ್ಕೆ ಇದು ವಿಷಯವನ್ನು ಗ್ರಂಥದ ಪ್ರತಿಪಾದ್ಯ ವಿಷಯವನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಶ್ಲೋಕ. ತಾವು ಮಾಡುವ ನಾರಾಯಣ, ಅವನ ಲಕ್ಷಣ ಏನು, ಆನಂತರ ಅದಕ್ಕೆ ಪ್ರಮಾಣ ಏನು, ಆನಂತರ ಅವನಲ್ಲಿ ಸರ್ವೋತ್ತಮತ್ವ ಇರೋದರಿಂದಾಗಿ ವಿಚಿತ್ರತೆಗೆ ಸಂಭಾವನೆಗಳೇನು, ಇದೆಲ್ಲವನ್ನು ವಿಚಾರ ಮಾಡ್ತಾ ಪರಮಾತ್ಮನ ಪರಿಚಯ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ವಿವೇಚನೆ ಅಂತೇನಿದೆ, ಈ ವಿವೇಚನೆಯನ್ನು ಕ್ರಮ ಪ್ರಕಾರವಾಗಿ ನಾವು ಮಾಡಿಸಿಕೊಟ್ಟವರು ಟೀಕಾಕೃತ್ಪಾದರು. ಆಚಾರ್ಯರು ಬರೆದು ಬಿಟ್ಟರು, ಸದಾಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಇವರಿಗೂ ಸುಮಾರು 35ರಿಂದ 40 ನಿಮಿಷ ಮಂಗಲಾಚರಣದ ಸಂದರ್ಭದಲ್ಲಿ ಟೀಕಾಕೃತ್ಪಾದರ ವಿವರಣೆಯನ್ನು ಕೇಳಿದರು. ಆಯ್ತಪ್ಪ, ಹಾಗಾದರೆ ಮಂಗಲಾಚರಣೆ ಮಾಡಬೇಡ ಅಂತೀರೇನು? ಒಂದು ಮಾತು ಹೇಳ್ಬಿಡಲ್ಲ, ಇಷ್ಟೆಲ್ಲ ತಲೆಯಾಗಿ ತಿಂತೀರಿ, ಹಾಗಾದ್ರೆ ಮಂಗಲಾಚರಣೆ ಬೇಡೇನು? ಜಗತ್ತಿನಲ್ಲಿ ಮಂಗಲಾಚರಣೆ ಇದೇ ಒಂದು ಗ್ರಂಥಾರಂಭಕ್ಕೆ ಗಮಕ ಅಲ್ಲೇ ಅಲ್ಲ. ಯಾಕಲ್ಲ? ಮಂಗಲಾಚರಣೆ ಮಾಡಿದ ಕೆಲವು ಗ್ರಂಥಗಳು ಅರ್ಧ ಉಳಿದಿವೆ, ಪೂರ್ಣ ಹಾಗೇ ಇಲ್ಲ. ಮಂಗಲಾಚರಣೆ ಇಲ್ಲದ ಗ್ರಂಥಗಳು ಪೂರ್ಣ ಆಗಿವೆ. ಹಾಗಾದರೆ ಮಂಗಳಾಚರಣೆ ಆಗಬೇಕು ಅಂತ ಒಂದು ಪ್ರಶ್ನೆ ಹುಟ್ಟುತ್ತದೆ. ಆದರೆ ಇದಕ್ಕೆ
ಜ್ಞಾನಿಗಳ ಅಭಿಪ್ರಾಯ ಈ ರೀತಿಯಾಗಿದೆ. ಮಂಗಲಾಚರಣೆ ಮಾಡಿದರೂ ಯಾವ ಗ್ರಂಥ ಪೂರ್ತಿ ಆಗಿಲ್ಲ. ಅದಕ್ಕೆ ಕಾರಣ ಬಹುಶಃ ಆ ವ್ಯಕ್ತಿಯಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಇರಲಿಕ್ಕಿಲ್ಲ, ವಿಘ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥ ರೀತಿಯಾದ ಆಚರಣೆ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಅರ್ಧದಲ್ಲಿ ಉಳಿದಿರಬಹುದು. ಮಂಗಲಾಚರಣೆ ಮಾಡದೇ ಇದ್ದವನ ಗ್ರಂಥ ಪೂರ್ತಿ ಆಯ್ತಲ್ಲ, ಒಂದು ಹಿಂದಿನ ಪುಣ್ಯ ಇರಬಹುದು. ಆ ಪುಣ್ಯದ ಪ್ರಭಾವದಿಂದ ಈಗ ಮಂಗಲಾಚರಣೆ ಮಾಡದೇ ಇದ್ರೂ ಕೂಡ ಅದು ಪೂರ್ತಿ ಆಗಿರ್ಬೋದು. ಈ ರೀತಿಯಾಗಿ ಆ ವಿಷಯದಲ್ಲಿ ಹೇಳಲಿಕ್ಕೆ ಬರ್ತಾರೆ. ಆದ್ದರಿಂದಾಗಿ ಏನೇ ಇರಲಿ, ಬ್ರಹ್ಮ ವಾಯುಗಳ ಅನಂತರ ಎಲ್ಲರ ಜೀವನದಲ್ಲಿ ವಿಘ್ನಾದಿಗಳು ಬರ್ತಕ್ಕಂತಹದ್ದು ಸ್ವಾಭಾವಿಕ. ಅದೆಲ್ಲ ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಜಾಸ್ತಿ. ಶ್ರೇಯಾಂಸೆ ಬಹುವಿಘ್ನಾನಿ. ಆದ್ದರಿಂದಾಗಿ ನಮ್ಮ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ, ನಾವೇನಾದರೂ ಮಾಡಬೇಕು ಅಂತ ಅನ್ನೋ ಕ್ರಮದಲ್ಲಿ ಮಂಗಲಾಚರಣೆಯನ್ನು ಮಾಡಿಯೇ ಪ್ರಾರಂಭ ಮಾಡಬೇಕು. ದೇವರನ್ನು ಪ್ರಾರ್ಥನೆ ಮಾಡಿಯೇ ಆ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಸಿದ್ಧವಾಗ್ತದೆ. ಇಲ್ಲಿವರೆಗೆ ವಿವೇಚನೆಯಿಂದ ಏನಂತ ತಿಳಿದುಕೊಂಡಿದ್ದೀರಿ? ಈ ಗ್ರಂಥದಲ್ಲಿ ಆಚಾರ್ಯರು 3 ವಿಷಯಗಳನ್ನು ವಿಸ್ತಾರವಾಗಿ ಹೇಳುವರಿದ್ದಾರೆ. ಪರಮಾತ್ಮ ಸಕಲ ಸದಾಗಮಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಪರಮಾತ್ಮ ದೋಷರಹಿತವಾದ ಅನಂತ ಗುಣವುಳ್ಳವನಾಗಿದ್ದಾನೆ. ಈ 3 ವಿಷಯಗಳನ್ನು ಹೇಳಬೇಕಾಗಿದೆ. ಅದಕ್ಕೆ 3 ಪರಿಚ್ಛೇದ ಮಾಡಿ, ಮೊದಲನೇ ಪರಿಚ್ಛೇದದಲ್ಲಿ ಸದಾಗಮೇಕ ವಿಜ್ಞೇಯಂ, ಎರಡನೇ ಪರಿಚ್ಛೇದದಲ್ಲಿ ಸಮತೀತಕ್ಷರಾಕ್ಷರಂ, ಮೂರನೇ ಪರಿಚ್ಛೇದದಲ್ಲಿ ನಿರ್ದೋಷಾಶೇಷ ಸದ್ಗುಣಂ. ಈ ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಯುಕ್ತಿಯುಕ್ತವಾದ ರೀತಿಯಲ್ಲಿ ಆಚಾರ್ಯರು ನಮ್ಮ ಎದುರಿಗೆ ವಿಷಯಗಳನ್ನು, ತತ್ವಜ್ಞಾನವನ್ನು ಇಟ್ಟಿದ್ದಾರೆ. ಆದ್ದರಿಂದಾಗಿ ಶ್ರೀಮದಾಚಾರ್ಯರು ವಿಘ್ನ ಇತ್ಯಾದಿ ದೋಷದಿಂದ ರಹಿತರು. ಅವರ ಆರಾಧ್ಯನಾಗಿರ್ತಕ್ಕಂಥವನು ನಾರಾಯಣನು. ಆ ನಾರಾಯಣನ ಲಕ್ಷಣ ದೋಷರಹಿತವಾದ ಅನಂತ ಗುಣವುಳ್ಳವನು. ಇಷ್ಟು ಗುಣವುಳ್ಳಬೇಕಾಗಿದ್ದರೆ ಅವನು ಸಕಲ ವೇದ ಪ್ರತಿಪಾದ್ಯನಾಗಿರಬೇಕು. ಅದು ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ. ಸಕಲ ವೇದ ಪ್ರತಿಪಾದ್ಯನಾಗಬೇಕಾಗಿದ್ದರೆ ಸರ್ವೋತ್ತಮನಾಗಿರಬೇಕು. ಹೌದು, ಅವನು ಸರ್ವೋತ್ತಮನೇ ಆಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನನ್ನು ನಮಸ್ಕಾರ ಮಾಡಲೇಬೇಕು. ಪರಮಾತ್ಮನಿಗೆ ನಮಸ್ಕಾರ ಮಾಡಲೇಬೇಕು. ಯಾಕೆ? ನಮ್ಯತ್ವ, ವಿಶಿಷ್ಟ ಯೋಗ್ಯತಾ ಅಂತ ಏನಿದೆ ಪರಮಾತ್ಮನಲ್ಲಿ ಮಾತ್ರ ಇದೆ. ಸರಿ, ಈ ಗ್ರಂಥ ಮಧ್ವಾಚಾರ್ಯಾಗಿ ಬರೀಬೇಕಾಗಿತ್ತು, ಬೇಕಾಗಿರಲಿ. ಯಾಕೆ ಅಂತಕೊಂಡಂತಂದರೆ, ಯಾವುದೇ ಗ್ರಂಥ ರಚಿತವಾಗಬೇಕಾಗಿದ್ದರೆ ಅದಕ್ಕೆ 4 ವಿಶಿಷ್ಟತೆಗಳು ಬೇಕು. ಅದಕ್ಕೆ ಅನುಬಂಧ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅನುಬಂಧ, 4 ಅನುಬಂಧಗಳು. ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಹೆಸರು. ಅನುಬಂಧ ಚತುಷ್ಟಯ ಯಾವುದು? ಮೊದಲನೇದು ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ. ಇವು 4ಕ್ಕೆ ಅನುಬಂಧ ಚತುಷ್ಟಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅದಕ್ಕೆ ಪೂರ್ವಪಕ್ಷಿ ಹೇಳ್ತಾನೆ, ನಿಮ್ಮ ಇಲ್ಲಿ ಪ್ರತಿಪಾದ್ಯ ವಿಷಯ ಏನು? ನಾರಾಯಣ. ಅಲ್ಲೇ ನಾರಾಯಣ ಬಗ್ಗೆ ಹೇಳಿಕೊಟ್ಟಿರಲ್ಲ, ಅವಶ್ಯಕತೆ ಏನಿದೆ? ಯಾಕಂತಕೊಂಡಂತಂದರೆ, ಶಾಸ್ತ್ರ ಗ್ರಂಥ ಯಾವಾಗ ಬರೀಬೇಕು? ಯಾವುದು ಜನರಿಗೆ ಗೊತ್ತಿಲ್ಲ, ಯಾವುದರ ಬಗ್ಗೆ ವಿಷಯ ಗೊತ್ತಿಲ್ಲ, ಅಪೂರ್ವವಾಗಿದೆ, ಯಾವುದು ಜನರಿಗೆ ಇನ್ನೂ ಗೊತ್ತಿಲ್ಲ, ಅದರ ಬಗ್ಗೆ ಅಜ್ಞಾನ ಇದೆ, ಯಾರ ಬಗ್ಗೆ ಅಸ್ತಿತ್ವದ ಬಗ್ಗೆ ಜನರಿಗೆ ಸಂಶಯ ಇದೆ, ಅಂಥ ವಿಷಯವನ್ನು
ಶಾಸ್ತ್ರಕ್ಕೋಸ್ಕರ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರವೇ ನಿಯಮ ಇದೆ, ಸಹಿ ಶಾಸ್ತ್ರಸ್ಯ ವಿಷಯೋ ಭವತಿ ಯಹ ಅಜ್ಞಾನ ಸಂದಿಗ್ಧ ವಿಪರ್ಯಸ್ತವ. ಅದರ ಬಗ್ಗೆ ನಮಗೆ ತಿಳುವಳಿಕೆ ಇರಬಾರ್ದು, ಅಥವಾ ಆ ತತ್ವದ ಬಗ್ಗೆ ಸಂದೇಹ ಆದರೂ ಇರಬೇಕು, ಅಥವಾ ಆ ತತ್ವದ ಬಗ್ಗೆ ತಪ್ಪು ಕಲ್ಪನೆ ಆದರೂ ನಮಗಿರಬೇಕು. ಆದರೆ ನಿಮ್ಮ ನಾರಾಯಣ ಅಜ್ಞಾತಂತೂ ಅಲ್ಲ. ಯಾಕೆ? ನಾರಾಯಣ ಬಗ್ಗೆ ನಾರಾಯಣ ಸೂಕ್ತ ಇದೆ, ಪೂರ್ಣ ಸೂಕ್ತ ಇದೆ, ಮಹಾನಾರಾಯಣ ಸೂಕ್ತ ಇದೆ. ಆ ನಂತರ ನಾರಾಯಣದ ಬಗ್ಗೆ ಎಲ್ಲರೂ ಪೂಜೆ ಮಾಡ್ತಾರೆ. ಶುಕ್ಲಾಂಬರಧರಂ ಅಂತ ಗೊತ್ತಿದೆ, ವಿಷ್ಣು ಸಹಸ್ರನಾಮ ಇದೆ. ಇಷ್ಟೆಲ್ಲ ಇರುವಾಗ ಮತ್ತೆ ಅವನ ಬಗ್ಗೆ ಯಾಕೆ ವಿಷಯ, ಅವನನ್ನು ಸಬ್ಜೆಕ್ಟಾಗಿ ತಗೊಳ್ಬೇಕು? ಆದ್ದರಿಂದಾಗಿ ನಾರಾಯಣ ಶಬ್ದ ನಿರರ್ಥಕ ಅಂತ ಯಾರೂ ಹೇಳೋದಿಲ್ಲ. ನಾರಾಯಣನ ಬಗ್ಗೆ ತಿಳಿದುಕೊಳ್ಳೋದು ನಿರ್ವಿಷಯವೂ ಅಲ್ಲ. ಯಾಕಂದ್ರೆ ಕೆಲವು ಸಲ ನಿರ್ವಿಷಯ ಇರ್ತದೆ. ಏನ್ರಿ ನಿಮ್ಮ ಗ್ರಂಥದ ಹೆಸರು? ನಮ್ಮ ದಂತದ ಹೆಸರು ಕಾಕದಂತ ಪರೀಕ್ಷಾ ವಿಷಯ. ಕಾಗೆಗೆ ಎಷ್ಟು ಹಲ್ಲುಗಳಿವೆ ಅದನ್ನು ಸಂಶೋಧನೆ ಮಾಡುವುದು ನಮ್ಮ ಈ ಗ್ರಂಥದ ವಿಷಯವಾಗಿದೆ. ಸ್ವಲ್ಪ ಬುದ್ಧಿ ಇದ್ದರೂ 2 ಕೆನೆಗೆ ಕೋಟ್ಗಳ ಹತ್ತಿರ ಹೋಗುತ್ತೆ. ಕಾಗೆ ಹಲ್ಲೇ ಇಲ್ಲ, ಎಣಿಸೋದೇನು, ಅದನ್ನು ರಿಸರ್ಚ್ ಮಾಡೋದಿರ್ತದೆ. ಹಾಗಂತೂ ಈ ಗ್ರಂಥ ಅಲ್ಲಲ್ಲ. ನಾರಾಯಣ ಬಗ್ಗೆ ಜಗತ್ತಿಗೆ ಗೊತ್ತಿದೆ, ಪ್ರಸಿದ್ಧವಾದದ್ದರಿಂದಾಗಿ ಇನ್ನು ಅದ್ರ ಬಗ್ಗೆ ಅನುವಾದ ಮಾಡದಂತೆ ಆಗ್ತದೆ. ಅದು ಶಾಸ್ತ್ರದ ವಿಷಯವಾಗುವುದಿಲ್ಲ. ಆದ್ದರಿಂದಾಗಿ ನಿಮ್ಮ ಈ ವಿಷ್ಣು ತತ್ವ ನಿರ್ಣಯಕ್ಕೆ ವಿಷಯ ಇಲ್ಲ. ಇದು ಪೂರ್ವಪಕ್ಷೀಯ ವಿಚಾರ. ಹೋಗಲಿ, ಪ್ರಯೋಜನ ಏನಪ್ಪ? ದೇವರನ್ನು ತಿಳಿದುಕೊಳ್ಳೋದ್ರಿಂದ ಪ್ರಯೋಜನ ಏನು? ಲೌಕಿಕ ಪ್ರಯೋಜನವೇ. ಲೌಕಿಕ ಪ್ರಯೋಜನ ಇದಂತಿಕೊಂಡು ಅಂತ ಹೇಳಿದ್ರೆ ಬೇಕಾಗಿಲ್ಲ. ನಾವು ಹೊಲ ಉಳ್ತೀವಿ, ನೌಕರಿ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತೀವಿ, ಸಂಬಳ ಸಿಗ್ತದೆ, ಲೌಕಿಕ ಅನುಕೂಲತೆ ಆಗ್ತದೆ. ಅದಕ್ಕೆ ದೇವರು ಆಗಬೇಕು? ಇಲ್ಲ, ಪಾರಲೌಕಿಕ ಸ್ವರ್ಗಾದಿಗಳು ಸಿಗ್ತದೆ, ಅದಕ್ಕಾದ್ರೂ ನಾರಾಯಣ ಆಗಬೇಕು. ಯಜ್ಞಯಾಗಾದಿಗಳಿಂದ ಸ್ವರ್ಗ ಸಿಗ್ತದೆ. ಯಜ್ಞಯಾಗಾದಿಗಳನ್ನು ಮಾಡೋದರಿಂದಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅದೃಷ್ಟ ಹುಡ್ತದೆ. ಅದರ ಮುಖಾಂತರ ನಮಗೆ ಸ್ವರ್ಗ ಸಿಗ್ತದೆ. ಇಲ್ರಿ, ನಾರಾಯಣನ ಧ್ಯಾನದಿಂದ ಮೋಕ್ಷ ಸಿಗ್ತದೆ ರೀ, ಪ್ರಯೋಜನ. ಅರೇ, ಮೋಕ್ಷವೂ ಕೂಡ ಅಪಾಮ ಸೋಮ ಅಮೃತ ಅಭೂಮ ಅಂತ ತಿಳ್ಕೊಂಡು ವೇದ ಮಂತ್ರ ಇದೆ. ಸೋಮಯಾಗ ಮಾಡಿದರೆ ಮೋಕ್ಷ ಸಿಗ್ತದೆ ಅಂತ ಹೇಳಿದೆ. ನಾರಾಯಣ ಆಗಬೇಕು. ಆದ್ದರಿಂದಾಗಿ ನಿಮ್ಮ ಗ್ರಂಥಕ್ಕೆ ವಿಷಯವೂ ಇಲ್ಲ, ನಿಮ್ಮ ಗ್ರಂಥಕ್ಕೆ ಪ್ರಯೋಜನವೂ ಇಲ್ಲ. ಅದು ನೋಡಿ, ಶಾಸ್ತ್ರದ ಚರ್ಚೆ ಹೇಗಿರ್ತದೆ ಅಂತ ಅನ್ನೋದನ್ನು. ಶಾಸ್ತ್ರದಲ್ಲಿ ಒಂದೊಂದು ಪ್ರತಿಯೊಂದು ಸಬ್ಜೆಕ್ಟನ್ನು, ಪ್ರತಿಯೊಂದು ಸಂದರ್ಭವನ್ನು ಕೂಲಂಕಷವಾಗಿ ವಿಚಾರ ಮಾಡ್ತಾರೆ. ಇದು ಹೇಳಿದ್ದು ನಾನು ಪೂರ್ವಪಕ್ಷಿಗಳು ಈ ರೀತಿಯ ವಾದ ಮಾಡ್ತಾರೆ. ನಿಮ್ಮ ಗ್ರಂಥ ನಾರಾಯಣ ಬಗ್ಗೆ ಪ್ರಸಿದ್ಧನಾದ್ದರಿಂದಾಗಿ ಅವನು ಸಬ್ಜೆಕ್ಟ್ ಆಗಲಿಕ್ಕೆ ಆಗೋದಿಲ್ಲ. ಆ ನಂತರ ನಾರಾಯಣ ಇಲ್ಲದೇ ಇದ್ದರೂ ಕೂಡ ಲೌಕಿಕ ಲಾಭಗಳು, ಸ್ವರ್ಗಾದಿ ಲಾಭಗಳು, ಮೋಕ್ಷಾದಿ ಲಾಭಗಳು ಸಿಗುವಾಗ ನಾರಾಯಣ ಬೇಕಾಗಿಲ್ಲ, ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂತಂದಮೇಲೆ ಇದನ್ನು ಪಡೆಯಬೇಕು ಅಂತ ಅಧಿಕಾರನೂ ಇಲ್ಲ. ಬೇರೆ ದಾರಿಯಿಂದ ಸಿಗ್ತಾ ಇರುವಾಗ ಇಲ್ಲಕ್ಕೆ ಬರ್ತಾನೆ ಅವನು. ಇನ್ನು ವಿಷಯ ಪ್ರಯೋಜನ ಅಧಿಕಾರ ಇಲ್ಲ ಅಂತಂದಮೇಲೆ ಸಂಬಂಧ ಇಲ್ಲ, ಪರಸ್ಪರ ಸಂಬಂಧ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧರಹಿತವಾದ್ದರಿಂದ, ಅನುಬಂಧ ಚತುಷ್ಟಯ ರಹಿತವಾದ್ದರಿಂದಾಗಿ ವಿಷ್ಣು ತತ್ವ ನಿರ್ಣಯ ಅನ್ನುವ ಗ್ರಂಥವನ್ನು ಶ್ರೀಮದಾಚಾರ್ಯರು ರಚಿಸುವ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ವಿಶೇಷಣಾನಿ ಯಾನೀಹ, ಮುಂದಿನ ಶ್ಲೋಕ, ಕಥಿತಾನಿ ಸದುಕ್ತಿವೇ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿಧಿ. ಮೊದಲನೇದ್ದು, ಕಾಕದಂತ ಪರೀಕ್ಷಾದಂತೆ ಅಸಂಭವತ್ವ ಇಲ್ಲಿಲ್ಲ. ಯಾಕೆಂತಂದ್ರೆ ಕಾಮಧೇನು ಒಂದು ಪಶು ಇಲ್ಲ, ಕಾಮಧೇನುವನ್ನು ಬೇಡಿಕೊಂಡ್ರೆ
ಅರಮನೆ ಆಗಿಂದಾಗಲೂ ತಯಾರಾಗ್ತದೆ, ಸಂಪೂರ್ಣ ಸಂಪತ್ತಿ ಸಿಗ್ತದೆ. ಏನು ಒಂದು ಪಶು ಅರಮನೆ ಕಟ್ಟಲಿಕ್ಕಾಗ್ತದೆ. ಆದರೆ ಕಾಮಧೇನುವಿನ ವಿಷಯದಲ್ಲಿ ಇದು ಸಾಧ್ಯ ಇದೆ. ಅದರ ವೈಶಿಷ್ಟ್ಯನೇ ಆಗಿದೆ. ಕಾಮಂ ದುಹತೇತಿ ಕಾಮಧೇನು, ಬೇಡಿದ್ದನ್ನು ಕೊಡ್ತದೆ. ಅವತ್ತು ತನ್ನ ಆಶ್ರಮಕ್ಕೆ ಬಂದಿರತಕ್ಕಂಥ ಕುಶಿಕ ಪುತ್ರ ವಿಶ್ವಾಮಿತ್ರನಿಗೆ ಬೇಕಾದ ಆತಿಥ್ಯ ಬೇಕಾದ ಬಟ್ಟೆ, ಊಟ, ಮದ ಪ್ರತಿಯೊಂದನ್ನು ಕೊಡ್ತಲ್ಲ ಕಾಮಧೇನು. ಹಾಗೆ ಪರಮಾತ್ಮನಲ್ಲಿ ಅಷೇಢ ಸದ್ಗುಣತ್ವವಾಗಲಿ, ನಿರ್ದೋಷತ್ವವಾಗಲಿ, ಸಮತೀತಕ್ಷರಾಕ್ಷರವಾಗಲಿ, ಇವೆಲ್ಲ ತಾನಾಗೆ ಅದರಲ್ಲಿರ್ತದೆ, ವಿಶಿಷ್ಟತೆ ಇರ್ತದೆ. ಅದರಿಂದಾಗಿ ಅಸಂಭವ ಅಂತ ಅನ್ನುವ ದೃಷ್ಟಿಯಿಂದ ಈ ಗ್ರಂಥ ಅಸಂಭವ ಆ ಒಂದು ಸಂದರ್ಭ ಇಟ್ಟುಕೊಂಡು ಈ ಗ್ರಂಥ ಕಾಕದಂತ ಪರೀಕ್ಷಾವತ ಪ್ರಾರಂಭ ಮಾಡಬಾರದು ಅಂತಿಕೊಂಡಂತ ಹೇಳೋದು ತಪ್ಪು. ಯಾಕೆ ಅಂತಿಕೊಂಡಂತಂದರೆ ಆಗ ಹೇಳಿಕ್ಕೆ ಬರೋದಿಲ್ಲ. ಇನ್ನು ಇದಕ್ಕೆ ವಿಷಯ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ವಿಶೇಷಣಾನಿ ಯಾನೀಹಿ ಕಥಿತಾನಿ. ನಾನೇನು ಪರಮಾತ್ಮನ ವಿಶೇಷಣ ಕೊಟ್ಟಿದ್ದೇನೆ. ಸಮತೀತಕ್ಷರಾಕ್ಷರಂ, ಆನಂತರ ಸದಾಗಮೇಕ ವಿಜ್ಞೇಯಂ, ನಿರ್ದೋಷ ಸೇಡದದ್ಗುಣಂ ಅಂತೇನು ಕೊಟ್ಟಿದ್ದೇನೆ, ಅದನ್ನು ನಾನು ಯುಕ್ತಿಯುಕ್ತವಾಗಿ ಸಾಧನೆ ಮಾಡಿ ತೋರಿಸ್ತೇನೆ. ನನ್ನ ಗ್ರಂಥಕ್ಕೆ ವಿಷಯವೂ ಇದೆ, ಪ್ರಯೋಜನವೂ ಇದೆ, ಎಲ್ಲವೂ ಇದೆ. ಅದನ್ನು ತೋರಿಸ್ಕೊಡ್ತೇನೆ. ಕ್ರಮವಾಗಿ ಪ್ರತಿಯೊಂದಾಗಿ ಹಂತ ಹಂತವಾಗಿ ತಿಳಿಸ್ಕೊಡ್ತೇನೆ. ಸುಮ್ಮನೆ ಮೇಲೆ ಓಘವಾಗಿ ಅಥವಾ ನಾನು ವಿಹಂಗಮ ದೃಷ್ಟಿಯಿಂದ ಹೇಳಲಿಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ಬಿಡಿಸಿ ಹೇಳ್ತೇನೆ. ಬರೀ ಅಷ್ಟೇ ಅಲ್ಲ, ನಿಮ್ಮ ಮುಂದೆಲ್ಲ ಸಜ್ಜನ ಸಂವಿದೆ, ಮಹಾನ್ ವಿದ್ವಾಂಸರ ಸಮೂಹದಲ್ಲಿ ಇದನ್ನು ನಾನು ಕ್ರಮವಾಗಿ ನಿಮ್ಗೆ ತಿಳಿಸಿ ಹೇಳ್ತೇನೆ. ಏನು ಹೇಳಿದ್ರು? ವಿಷಯ ಇಲ್ಲ ಅಂತ ಹೇಳಿದ್ರೆ ನಾರಾಯಣನ ವಿಷಯ ಅಲ್ಲೇನು? ಇಲ್ಲಿ ಅವನ ಬಗ್ಗೆ ಗೊತ್ತಿದೆ ಅಲ್ಲ, ಹೊಸ ವಿಷಯ ಬೇಕಲ್ಲ. ಎಷ್ಟು ಗೊತ್ತಿದೆ ಹೇಳಿ? ನಾರಾಯಣನು ಸರ್ವೋತ್ತಮ ಅಲ್ಲ ಅನ್ನೋರು ಇದ್ದಾರೆ. ನಾರಾಯಣನೇ ಅವನಿಗೂ ಅವತಾರಕ್ಕೂ ಭೇದ ಇದೆ ಅಂತಕೊಂಡು ಅನ್ನೋರು ಇದ್ದಾರೆ. ಏತದ್ ವಿಶೇಷಣವತಿ ನಾರಾಯಣೇ. ಈ ಪರಮಾತ್ಮ ವಿಷಯದಲ್ಲಿ ಬಹಳ ಜನರಿಗೆ ಅಜ್ಞಾನ ಇದೆ. ಹೋಗಿ ನಿಮ್ಗೆ ನಮ್ಮನ್ನು ಕೇಳಲಿಕ್ಕೆ ನಿಮ್ಗೆ ಎಷ್ಟು ನಾರಾಯಣ ಬಗ್ಗೆ ಗೊತ್ತಿದೆ ಹೇಳ್ರಿ. ಇನ್ನು ನಾರಾಯಣ ಸರ್ವೋತ್ತಮ ಅಂತನೂ ಇದ್ದಾನ ಸಂದೇಹನೂ ಇದೆ. ಯಾಕೆ ರಾಮಕೃಷ್ಣ ಗಾಯಗೊಳ್ತಾರೆ, ಹೆಂಡತಿನ ಕಳ್ಕೊತಾರೆ, ಆ ನಂತರ ಇವನು ತನ್ನ ಸೋದರ ಮಗನ ಕೊಲ್ತಾನೆ, ಮತ್ತೇನೇನೋ ಆಗ್ತದೆ ಇವನ ಜೀವನದಲ್ಲಿ. ಅಷ್ಟೇ ಅಲ್ಲ, ವಿರುದ್ಧವಾದಂಥ ದೇವರ ಕಣ್ಣದೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಒಬ್ಬನಿಗೆ 14,000 ಹೆಂಡತಿ ಇರಲಿಕ್ಕೆ ಹೇಗೆ ಸಾಧ್ಯತೆ ಇದೆ? ಇತ್ಯಾದಿ ಅನೇಕ ವಿಪ್ರತಿಪತ್ತಿಗಳು ಕೂಡ ಇವೆ. ಆದ್ದರಿಂದಾಗಿ ಅಜ್ಞಾನ ಸಂಶಯ ವಿಪ್ರತಿಪತ್ತಿಗಳು ಇರೋದರಿಂದಾಗಿ ನಾರಾಯಣನ ಬಗ್ಗೆ ತಿಳಿಸುವುದು ಅತ್ಯಂತ ಅವಶ್ಯಕವಾದ್ದರಿಂದಾಗಿ ನಾರಾಯಣ ಅಂತನ್ನೋ ವಿಷಯ ಈ ಗ್ರಂಥಕ್ಕಿದೆ. ಆ ನಂತರ ಸಂಬಂಧನೂ ಇದೆ. ಯಾಕೆ? ಸಕಲ ವೇದ ಪ್ರತಿಪಾದ್ಯವನು, ಸಕಲ ವೇದ ಪ್ರತಿಪಾದ್ಯವನಾದ್ದರಿಂದಾಗಿ ವೇದ ಅವನ ಪ್ರತಿಪಾದಕವಾಗ್ತದೆ. ಆದ್ದರಿಂದ ಪ್ರತಿಪಾದಕ ಸಂಬಂಧ ವೇದಗಳಿಗೂ ಪರಮಾತ್ಮನಿಗೂ ನಮ್ಮ ಗ್ರಂಥ ಪರಮಾತ್ಮನ ಪ್ರತಿಪಾದನೆ ಮಾಡ್ತದೆ. ಆದ್ದರಿಂದಾಗಿ ಪ್ರತಿಪಾದಕ ಸಂಬಂಧ ಇದೆ. ಪ್ರತಿಪಾದ್ಯ ನಾರಾಯಣ, ಪ್ರತಿಪಾದಕ ವಿಷ್ಣು ತತ್ವನಿರ್ಣಯ. ಅಷ್ಟೇ ಅಲ್ಲ, ಪ್ರಯೋಜನವೂ ಕೂಡ ಇದೆ. ಯಾಕೆ? ಸಜ್ಜನ ಸಂವಿದೆ. ಅನೇಕ ಜನ ಸಜ್ಜನರು ತತ್ವಜ್ಞಾನ ತಿಳ್ಕೊಳ್ಬೇಕು ಅಂತ ಬಂದು ನಮ್ಮ ಹತ್ರ ಶಿಷ್ಯರಾಗಿ ಬಂದಿದ್ದಾರೆ. ಅವರಿಗೋಸ್ಕರ ಇದು ಗ್ರಂಥ ಇರೋದರಿಂದಾಗಿ ಇದಕ್ಕೆ ಪ್ರಯೋಜನವೂ ಕೂಡ ಇದೆ. ವಿಷಯ ಇದೆ, ಪ್ರಯೋಜನ ಇದೆ, ಸಂಬಂಧ ಇದೆ ಅಂತಂದಮೇಲೆ ಅಧಿಕಾರಿಗಳು ಇದ್ದಾರೆ.
ಎಲ್ರಿ ನಮಗೆಲ್ಲಿ ಬೇಕಾಗಿದೆ ನಿಮ್ಮ ವಿಷ್ಣು ತತ್ವಜ್ಞಾನ ಅಂತ ನೀವು ಅನ್ಬೋದು. ಅದು ವಿಷ್ಣು ತತ್ವವನ್ನು ಓದಬೇಕು, ಆಚಾರ್ಯಗಳನ್ನು ತಿಳ್ಕೊಳ್ಬೇಕು, ದೇವರನ್ನು ತಿಳ್ಕೊಳ್ಬೇಕು, ಮೋಕ್ಷ ಪಡೆಯಬೇಕು ಅಂತೇಳಿ ಅಂತಕ್ಕಂಥ ಜನರು ಕೂಡ ಇದ್ದಾರೆ. ಮೋಕ್ಷದ ಸುಖ ಅನುಭವಿಸಬೇಕು ಅಂತಕ್ಕಂಥ ಜನರು ಕೂಡ ಇದ್ದಾರೆ. ಆದ್ದರಿಂದಾಗಿ ಈ ಗ್ರಂಥಕ್ಕೆ ವಿಷಯವೂ ಇದೆ, ಆನಂತರ ಸಂಬಂಧವೂ ಇದೆ, ಪ್ರಯೋಜನವೂ ಇದೆ, ಅಧಿಕಾರಿನೂ ಇದ್ದಾರೆ, ಅನುಬಂಧ ಚತುಷ್ಟಯ ಇದ್ದದರಿಂದ ಈ ಗ್ರಂಥ ತಪ್ಪದೇ ಆರಂಭಣೀಯವಾಗಿದೆ. ಈ ಅನುಬಂಧ ಚತುಷ್ಟಯದ ಬಗ್ಗೆ ನಾನು ಕೇವಲ ಒಂದೊಂದು ಲೈನಲ್ಲಿ ಹೇಳಿದ್ದೇನೆ. ಇದರ ವಿಚಾರ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಬೇಕು. ಈಗಾಗಲೇ 1 ಗಂಟೆ ಆಗ್ತಾ ಬಂದಿದೆ, ಹೆಚ್ಚಿನ ವಿಷಯ ತಲೆಗೆ ಹೋಗಲಿಕ್ಕಿಲ್ಲ. ಅದರಿಂದಾಗಿ ಆಚಾರ್ಯರ ಮಂಗಲಾಚರಣದ ಜನರಿಗೆ ಮಂಗಲಾಚರಣದ ಅವಶ್ಯಕತೆ, ಆಚಾರ್ಯರಿಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ವಿಷಯ ಪ್ರತಿಪಾದಕವಾಗಿ ಮಂಗಲಾಚರಣೆ ಮಾಡಿದ್ದಾರೆ. ಮಂಗಲಾಚರಣೆ ಮಾಡಿದ ನಂತರ